ವೆಲ್ಕಮ್ ಬ್ಯಾಕ್ ಟು ಶಬ್ದಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಫಸ್ಟ್ ಹೇಳ್ಬಿಡ್ತೀನಿ, ಥ್ಯಾಂಕ್ ಯು ಸೋ ಮಚ್. ಓದ್ ವ್ಲಾಗ್ ಅಲ್ಲಿ ತುಂಬಾ ಜನ ಅಂತ ಹೇಳಲ್ಲ, ಒಂದ್ 2-3 ಜನ ಕೇಳಿದೀರಾ ನಮಗಿಲ್ವಾ ಅಂತ, ಮತ್ತೆ ಇನ್ನೇನೇನ ಹೇಳಿದಾರಲ್ಲ ಪಾರ್ಸಲ್ ಮಾಡಿ ಅಂತ ಎಲ್ಲ. ನಮ್ಮ ಮನೆಗೆ ಬನ್ನಿ, ಕೊಡ್ತೀನಿ, ತಿಂದೋಗಿ. ಪಾರ್ಸಲ್ ಎಲ್ಲ ನನ್ನ ಕೈಲಾಗಲ್ಲ. ಇಲ್ಲ ಪಾರ್ಸಲ್ ಬೇಕು ಅಂದ್ರೆ ಹೇಳಿ, ಅದು ಒಂದು ಬಿಸ್ನೆಸ್ ಓಪನ್ ಮಾಡ್ಬಿಡೋಣ. ಏನ್ ಹೇಳ್ತೀರಾ? ಜೋರಾಗಿ ಗೊತ್ತಾಗಲ್ಲ. ಬಿಸ್ನೆಸ್ ನೋಡ್ತಾ ಇದೀಯಾ? ವೆರಿ ಗುಡ್. ಸೊ ಅದರಿಂದ ಇವತ್ತೇನಿಲ್ಲ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ಇವತ್ತೇನಿಗೆ ಹಿಂಗೆಲ್ಲ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಅಂದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಏನು ಅಂತ ನಮ್ಮ ದಿಲೀಪ್ ಅವ್ರು ಹೇಳ್ತಾರೆ, ಬರ್ರಿ. ಅದು ಹೆಂಗ್ ಕರ್ದೆ? ಬರ್ರಿ ಅಂದ್ರೆ ಬನ್ರಿ ಅಂತ. ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಸಾಯಿಬಾಬಂದು ಭಜನೆ ಇಟ್ಕೊಂಡಿದ್ದಾರೆ, ಅದರಿಂದ ಹೋಗ್ತಾ ಇದೀವಿ. ಲೇಟ್ ಆಗ್ಬಿಟ್ಟಿದೆ ಆಲ್ರೆಡಿ, ಇವಾಗ ಓಡ್ತಾ ಇದೀವಿ. ಸೊ ತುಂಬಾ ಬೇಗ ಮಾತಾಡ್ಬಿಟ್ರು. ಸೊ ನಮ್ಮ ಮಾಮನ ಮನೆಯಲ್ಲಿ ಸಾಯಿಬಾಬನ್ ಭಜನೆ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಗುರು ಪೌರ್ಣಮಿಯ ಪ್ರಯುಕ್ತ ಅಂತೆ. ಸೊ ಅದರಿಂದ ಮತ್ತೆ ಇವತ್ತು ನಮ್ಮ ಮಾವನ್ ಬರ್ಡೇ ಬೇರೆ ಇದೆ. ಸೊ ವಿಶ್ ಮಾಡ್ಬಿಡೋಣ ಬನ್ನಿ ವ್ಲಾಗ್ ಅಲ್ಲಿ ಅನ್ಸತಿ. ಹೌದಾ? ನಂಗೆ ಗೊತ್ತಿರ್ಲಿಲ್ಲ. ಹುಟ್ಟು ಹಬ್ಬದ ಶುಭಾಶಯಗಳು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮಾಮ. ಒಂಥರ ವ್ಲಾಗ್ ಅಲ್ಲಿ ವಿಶ್ ಮಾಡೋದ್ರಲ್ಲಿ ಒಂಥರ ಖುಷಿ ಇದೆ. ಸೊ ಹೋಗೋಣ ಬನ್ನಿ, ಹೋಗ್ತಾ ಏನೇನೆಲ್ಲ ಆಗುತ್ತೆ ನೋಡೋಣ. ಏನೂ ಆಗಲ್ಲ, ಸುಮ್ಮನೆ ಹೋಗ್ತೀವಿ ಅಷ್ಟೇ. ಬೈಕಲ್ಲಲ್ವಾ, ಏನೂ ಆಗಲ್ಲ, ಸುಮ್ಮನೆ ಹೋಗೋಣ ಅಷ್ಟೇ. ಟೋಲ್ ಹತ್ರ ಇದ್ದೀವಿ. ಯಾವ ಟೋಲ್ ಚಿನಿ? ನೈಸ್ ರೋಡ್, ಮಾಗಡಿ ರೋಡ್. ನೈಸ್ ರೋಡ್, ಮಾಗಡಿ ರೋಡ್ ಟೋಲ್ ಹತ್ರ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೀನಿ ನಮ್ಮ ಮಿರರಲ್ಲಿ, ನಿನ್ನೆಲ್ಲ ಕೇಳಿದ್ದು. ಸೊ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಏನಿಲ್ಲ, ಯಾರು ಒಬ್ರು ಇಲ್ಲ, ಓವರ್ ಆಗಾಡ್ತೀವಿ. ರೋಡ್ ಮೇಲೆ ಹತ್ತಿದೀವಿ, ಹೋಗ್ತಾ ಇದೀವಿ. ಅದ್ಯಾವ ಟೋಲ್ ಮತ್ತೆ? ಸೊ ಇವಾಗ ನಮ್ಮ ಅತ್ತೆ ಮನೆಗೆ ರೀಚ್ ಆಗಿದ್ದೀವಿ. ಸೊ ಮೇಲ್ಗಡೆ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಎಂಟ್ರಿಯಿಂದ ಬರಬೇಕಾಗಿತ್ತು. ಡೈರೆಕ್ಟ್ ನಮ್ಮ ಅತ್ತೆ ಹೆಸರೇ ತುಂಬ ನಾಚ್ಕೊತಾರೆ. ಸೊ ನಮ್ಮ ಅತ್ತೆ ಮಗಳು ಹಾಗೆ ನಾಚ್ಕೊತಿದ್ದಾಳೆ, ಬಟ್ ಐ ಡೋಂಟ್ ನೋ. ಸೊ ನಮ್ಮ ಅತ್ತೆ ವಾಯ್ಸ್ ನೋಡಿ ಹೆಂಗೆ ಬರುತ್ತೆ, ವಾಯ್ಸ್ ಹೆಂಗೆ ಬರ್ತೈತೆ ಅದೇ ಕ್ಯಾಮ್ರಾ ಮುಂದೆ ಹೋದಾಗ ವಾಯ್ಸ್ ನಿಲ್ಲಾಗ್ಬಿಟ್ಟಿರುತ್ತೆ. ಬಾ ಸ್ನೇಹಮ್ಮ. ಇವ್ರು ನನ್ನ ತಂಗಿ, ಪುಟಾಣಿ ತಂಗಿ ಇವಳು. ನಮ್ಮ ಫ್ಯಾಮಿಲಿಗೆ ಇವಳೆ ಪುಟಾಣಿ ತಂಗಿ ಇವರು. ಸೊ ಇವಾಗ ಹೋಗಿ ಅತ್ತೆನ ಕ್ಯಾಪ್ಚರ್ ಮಾಡೋಣ. ಅವರೆಲ್ಲ ಇದ್ದಾರೆ, ಅದಕ್ಕೆ ಸ್ವಲ್ಪ ಮೆಸ್ ಆಗುತ್ತೆ. ಏನು ಬೇಕಾದಕ್ಕೆ ಜಾಸ್ತಿ ಸದ್ದಿರೋದಕ್ಕೆ ಕಿಯಾಸ್ ಆಗುತ್ತಂತೆ ಜಾಸ್ತಿ ಸೌಂಡ್ಗೆ. ನಂಗೆ ಅಷ್ಟೊಂದೆಲ್ಲ ಇಂಗ್ಲೀಷ್ ಬರಲ್ಲ ಅಂತ ಬರ ಇಂಗ್ಲೀಷ್ ಮಾಡ್ತಿರ್ತೀನಿ. ಇವಳ ಹತ್ರ ಬಂದು ಒಂದೊಂದಲ್ಲ ಯಾವ್ದಾವ್ದೋ ವರ್ಡ್ ಕಲ್ತ್ಕೊಂಡು ಹೋಗ್ತೀನಿ, ದೊಡ್ಡದಾಗಿ ಹೇಳ್ತೀನಿ ಅಲ್ಲೋಗಿ ಹಿಂಗೆ ಹಂಗೆ ಅಂತ. ಸೌಂಡ್ ನೋಡಿ, ಹಂಗೆ ಕ್ಯಾಮ್ರಾ ತೊಗೊಂಡೋಗ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸೌಂಡೇ ಇರಲ್ಲ, ನಿಲ್ಲಾಗೋಗಿರುತ್ತೆ. ನಮ್ಮ ಅತ್ತೆ ನೋಡಿದ್ರೆ ನೀವು ದೇವ್ರು ಅಂತೀರಾ. ದೇವ್ರಾಮು ತುಂಬ
ತುಂಬ ಒಳ್ಳೆ ದೇವರು ಮತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಅವರೆಲ್ಲ ಒಂಚೂರು ಮೆಸ್ಸಿರೋರೆಲ್ಲ ಸೌಂಡ್ ಜಾಸ್ತಿ ಬರಲ್ಲ. ಹಾಗೆಯೇ ಅಮ್ಮನ್ನ ಕರ್ಕೊಂಬರ್ಬೇಕಾಗಿತ್ತು. ನೋಡಿದ್ರೆ ಮಳೆ ಜೋರಾಗಿ ಬರ್ತಿದೆ. ಹಾಗೆ ಇನ್ನೂ ನಮ್ಮ ಅತ್ತೆನೂ ತೋರಿಸಿಲ್ಲ. ನಮ್ಮ ಅತ್ತೆ ಫುಲ್ ಬ್ಯುಸಿ ಆಗಿದ್ದಾರೆ ಆ್ಯಂಡ್ ದೇವ್ರದೆಲ್ಲ ಇದು ನಡೀತಾ ಇದೆ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಮಳೆ ಹೇಗೆ ಬರ್ತಾ ಇದೆ ಅಂತ. ಯಪ್ಪ ಫುಲ್ ಜೋರೇ ಆಗೋಯ್ತು. ಸೊ ನೋಡಬೇಕು ಕರ್ಕೊಬರಕ್ಕೆ ಹೋಗ್ಬೇಕು ಪಾಪನು ಅಮ್ಮನು. ನೋಡ್ತಾ ಇರ್ಬೋದು ಹೇಗೆ ಮಳೆ ಬರ್ತಾ ಇದೆ ಅಂತ. ಸೊ ಇದು ಬೇರೆ ಸಿಸ್ಟಮಿಟಿಕ್ ಅಲ್ಲಿ. ಅಯ್ಯಪ್ಪ ಕ್ಲೋಸೇ ಆಗ್ತಾಯಿಲ್ಲ ಗುರು. ಓಕೆ ಕ್ಲೋಸ್. ಸೊ ಇದು ಬೇರೆ ಅಲ್ಲಿ ಮೇಲ್ಗಡೆ ಲಾಕ್ ಆಗುತ್ತೆ, ಹಿಂಗೆ ಆಟೋಮೆಟಿಕ್ ಲಾಕ್ ಅನ್ಸುತ್ತೆ. ಆಟೋಮೆಟಿಕ್ ಲಾಕ್ ಆಟೋಮೆಟಿಕ್ ಲಾಕ್ ಆಯಿತು. ಸತ್ತೇ ಹೋಗ್ತಾರೆ ಗಣಿ ಮಕ್ಕಳು. ಅಂದ್ರೆ ಭಿಕ್ಷೆ ಅಂತಂದ್ರೆ ಯಾಕೆ ವಿಚಾರ ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂತಹ ಮದ ಮತ್ಸರ ಲೋಭಗಳು ಅವೆಲ್ಲವನ್ನ ಜೋಳಿಗೆಗೆ ಹಾಕ್ಬಿಡ್ಬೇಕು ದಕ್ಷಿಣೆ ರೂಪದಲ್ಲಿ ಭಗವಂತನಿಗೆ. ಆಗ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಅವರು ತಗೊಂಡು ಪುಣ್ಯವನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಓದಿದ್ರಲ್ಲ ಸಾಯಿ ಸಂಚರಿತೆ, ದಯಮಾಡಿ ಯಾರು ಓದಿಲ್ವೋ ದಯವಿಟ್ಟು ಓದ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ. ಅಷ್ಟು ಶಕ್ತಿ ಭಾವ ಅವರು ಇದ್ದಾಗ ಪವಾಡಗಳನ್ನು ಮಾಡ್ತಿದ್ರು, ಇಲ್ಲದೆ ಇದ್ದಾಗಲೂ ಕೂಡ. ಅಂದ್ರೆ ದೈಹಿಕವಾಗಿಲ್ಲ ಅಷ್ಟೇ. ಪ್ರಣವಕ್ಕೆ ನಚಲತಿ ತೇನವಿನ ಅಂತೇಳಿ ಎಲ್ಲ ಅಣುರೇಣು ದೃಢಕಾಷ್ಟದಲ್ಲಿ ನಾನು ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗ್ಲೂ ಅನುಭವಸ್ಥರಿಗೆ ಅನುಭವ ಯಾರಿಗಾಗಿರ್ತಾವ ಗೊತ್ತಾಗುತ್ತೆ. ಹಾಗಾಗಿ ಅವರ ಸಂಪೂರ್ಣ ಅನುಗ್ರಹ ಇರಲಿ. ನಾವು ಈಗ ಅನು ಮೇಡಮ್ ತರ್ತಾರೆ ಅಂದ್ರೆ ಜೋಳಿಗೆನ. ಅದಕ್ಕೆ ನಿಮ್ಮ ಏನ್ ಕಷ್ಟ ಕಾರ್ಪಣ್ಯಗಳಿದೆ ಅಥವಾ ನಿಮ್ಮ ಮುಂದೆ ಏನೇನ್ ಆಗ್ಬೇಕು ಅದೆಲ್ಲವನ್ನ ಈಡೇರಿಸು ಅಂತ ಹೇಳಿ ಆ ಜೋಳಿಗೆಗೆ ದಕ್ಷಿಣೆಯನ್ನ ಹಾಕ್ತಾ ಹೋಗಿ. ಅದು ನಾನು ಈಗ 20ನೇ ತಾರೀಕು ಶಿರ್ಡಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಅಲ್ಲಿಗೆ ತಲುಪಿಸ್ತೇವೆ. ಕರಿಬೇಕಾ? ಕೇಳೋಣ. ಈಗ ಭಿಕ್ಷುಕ ಬಂದ ಬೀದಿ ಬೀದಿಯಲ್ಲಿ ಭಿಕ್ಷುಕ ಬಂದ ಬೀದಿ ಬೀದಿಯ ಭಕ್ತಿಯ ಭಿಕ್ಷುವ ಬೇಡುತ್ತನಿಂದ. ಭಿಕ್ಷುಕ ಬಂದ ಬೀದಿ ಬೀದಿಯ ಭಕ್ತಿಯ ಭಿಕ್ಷುವ ಬೇಡುತ್ತನಿಂದ. ಬಾಬಾ ನಾಮಾಂಕಿತದವನಿಂದ, ಬಾಬಾ ನಾಮಾಂಕಿತದವನಿಂದ. ನೋಡ ನೋಡ ಕಣ್ಗಳಿಗಾನಂದ, ನೋಡ ನೋಡ ಕಣ್ಗಳಿಗಾನಂದ. ನೆಕ್ಸ್ಟ್ ಅಲ್ಲ ಅದು ನೀವು ಸುಮ್ಮನೆ ಗೊತ್ತಾಗಲ್ಲ. ಬಾಯ್ಲಿ ಆಮೇಲೆ ಹೇಳ್ತೀನಿ. ನೀನು ಹೇಳಿದ ನಂಗೆ ಗೊತ್ತಾಯ್ತು. ಸರಿಯಾಗಿದೆ. ಹಿಂಗೆ ಆಗ್ತೀನತ್ತೆ. ಹಿಂಗೆ ಆಗ್ತಿಲ್ಲ ಅಂದ್ರೆ ನೀನ್ ನೋಡ್ಲಿಲ್ಲ ಅಂದ್ರೆ ಆಗ ನೋಡೋನು ಇಷ್ಟೆಲ್ಲ ಮಾಡಿ ಅವಳು ವಿಡಿಯೋ ಹಾಕ್ತಾಳಿಂದ ಅತ್ತೆ ಶೆಕೆ ಸೋರ್ ತೊಟ್ಟ ವಿಡಿಯೋ ಮಾಡೋ ಫ್ರೇಮ್ ಬೆಳೆದು ಕಳ್ಸ್ಕೊಂಡ ನಿಮ್ ಮನೇಲಿ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಎಲ್ಲಾರು ಯೂಟ್ಯೂಬ್ ಅಲ್ಲೂ ಬರುತ್ತೆ. ನೋಡಿ ನಾವ್ ನೋಡ್ಬೇಕಷ್ಟೇ. ನಿಮ್ ಮನೆ ಬರುತ್ತೆ ಅಂತ ಹೇಳಿದ್ ನಾನು. ನಿಮ್ ಮನೇಲೆ ಬರುತ್ತೆ. ಈ ಮನೆ ಬರುತ್ತೆ. ಹಾಯ್ ವ್ಯೂವರ್ಸ್, ಎಲ್ಲರೂ ಶೋಭಿತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವರು ನಮ್ಮ ಅತ್ತೆಯವರ ಫ್ರೆಂಡ್, ನಮಗೂ ಫ್ರೆಂಡ್. ಆಂಟಿ ಅನ್ನಂಗಿಲ್ಲ, ಅದಕ್ಕೆ ಅಕ್ಕ ಅಂದ್ರು ಅಂತ ಅವರೇ ಫಸ್ಟ್ ಆರ್ಡರ್ ಮಾಡಿದ್ರು. ಫಸ್ಟ್ ಫ್ರೆಂಡ್ ಆದಾಗ, ಸೊ ಅದಕ್ಕೆ ಅಕ್ಕ.
ಮತ್ತೆ ಇದೇ ಜಾಗ ಸಿಕ್ಕಿದೆ ಅದು ಮಾಮೂಲಿ ತಾನೆ ಏನು ನಿನಗೊಂಥರ ಅದು ಲಕ್ಕು. ಅಲ್ವಾ? ತಿನ್ನಕ್ಕಾಗಲ್ಲ, ತಿಂದ್ರೆ ಇರಕ್ಕಾಗಲ್ಲ, ಆ ಥರ ಲಕ್. ಇವನ್ ನೋ ಕೊಡಿ ಕೊಡಿ ಇಲ್ಲಿ. ಇವನ್ ಕೊಡಿ ಇಲ್ಲಿ. ಹುಯ್ ಭಯ ಇಲ್ಲ. ಇವ್ರಂತೂ ಬಿಡ್ಡಂಗ್ ಕಾಣಲ್ಲ. ಅಲ್ಲಿ ಹೋಗ್ಬಿಟ್ಲು ದೀಪತ್ತಕ್ಕೆ ಅನು. ಅಯ್ಯೋ ಹೊಡಿ ಹೊಡಿ ಅಕ್ಕ ಗೊಡಿ ಅಕ್ಕ ಗೊಡಿ ಹೊಡಿ ಅಕ್ಕಾಗಿ. ಎತ್ಕೊಂಡೋಗಿ ಎಸಿತಾವ್ರೆ. ಗಿರಿ 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 ಮಗ ಬರಯ್ಯ ಧೀರಾ ಬಾಯ್ ಬಾಯ್ ಅದೇ ಬಾಯ್. ಬಾಯ್ ಶೋಭಿತಾ, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಶೋಭಿತಾ. ನಾನು ಬಾಬಾ ಪೂಜೆಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಶೋಭಿತಾ. ವೆಲ್ಕಮ್. ನೋಡೋ ಏನೇ ನೋಡೆ ಅವ್ರ ಹಂಗೆ ಇಗ್ನೋರ್ ಮಾಡ್ಬೇಕು. ಬೇಡ ಬಿಡಕ ಹೊಡ್ದೋಗಿದೆ ಎಸಿಯಕ. ಮಗು ಬಾಟಲ್ ಬಿಟ್ಟೋಗ್ತಾ ಇದೆ. ಇನ್ನೇನಿದೆ ಅಂತ ಇದು. ಬಾಯ್ ಬಾಯ್. ಪರ್ಸನಲ್ ಆಗಿ ಮಾತಾಡ್ಬೇಕು ಶೋಭಿತಾ, ಸ್ವಲ್ಪ ಆ ಕಡೆ ಬರ್ತೀಯಾ? ಹಾಗೇನೆ ಅಲ್ಲಿ ಬಾಯ್ ಹೇಳಿದ್ದು ನನ್ನ ಅತ್ತೆಗೆ. ಆಮೇಲೆ ಇಲ್ಲಿ ಬಂದು ನಾನು ವ್ಲಾಗ್ನ ಇದು ಹೆಣ್ಣು ಮಾಡೋದಕ್ಕೆ ಮನೆ ಹತ್ರ ಬಂದಮೇಲೆ ಫೋನ್ ತೊಗೊತಾ ಇದ್ದೀನಿ. ಯಾಕೆಂದರೆ ಪಾಪುನ್ನು ನಾನೇ ಇಟ್ಕೋಬೇಕಾಗಿತ್ತು. ಸೊ ಅದರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಲೈಕ್ ನನಗೆ ಈ ಬಾಬಾ ಇಲ್ಲ ದೇವರು ಅನ್ನೋದ್ರ ಬಗ್ಗೆ ಅಷ್ಟು ಆಸಕ್ತಿ ನಾನು ಮೊದಲಿಂದನೂ ಕೊಟ್ಟಿಲ್ಲ. ಇತ್ತೀಚೆಗೆಲ್ಲೋ ಸ್ವಲ್ಪ ನಾನು ದೇವರು ಭಕ್ತಿ ಅನ್ನೋದ್ರ ಮೇಲೆ ಆಸಕ್ತಿ ಕೊಟ್ಟಿರೋದು ಸ್ವಲ್ಪ. ಸೊ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ತು ಅಲ್ಲಿ ಹೋದ ಮೇಲೂ ಆಗಿರಲಿ. ಅದೊಂದು ಸ್ಟೋರೀಸ್ ಹೇಳ್ಕೊಂಡು ಅವರು ಕಥೆನ ಹೇಳ್ತಿದ್ದಾಗಿ ಭಜನೆ ಮಾಡ್ತಿದ್ದಾಗಿರಲಿ. ಇಟ್ಸ್ ವಂಡರ್ಫುಲ್ ಅನಿಸ್ತು, ಚೆನ್ನಾಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮದು ಒಂದೊಂದು ಕನಸುಗಳು ನೆರವೇರುತ್ತೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ಬಾಯ್.